ಅವಶ್ಯಕತೆನೇ ಇರಲಿಲ್ಲ. ಒಂದ್ ನಿಮಿಷ ನಾ ಬರ್ತೀನಿ, ಒಂದ್ ನಿಮಿಷ. ನಮ್ಮ ಪ್ರಶ್ನೆ ಹೇಳಿ ಬರೋದು ಏನಂತಂದ್ರೆ, ಈ ಮಂತ್ರಿ ಏನು ಎಸ್ ಟಿ ನಿಗಮದ ಮಂತ್ರಿ ಆಗಿರ್ತಕ್ಕಂಥ ನಾಗೇಂದ್ರ ಅವ್ರಿಗೆ 40 ದಿನ ಆದ್ರೂ ನೀವು ಒಂದು ನೋಟಿಸ್ ಕೊಡಂಗಿಲ್ಲ. ಆದ್ರೆ ಆ ಏನು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅಂಡ್ ಕಂಪನಿಗೆ ಅವ್ರಿಗೆ ಆಂಟಿಸಿಪೇಟರಿ ಬೇಲ್ ತೊಳಗೋಗ್ಬಿಡುದಲ್ಲ, ನೀವು ಎತ್ತಕೊಂಡು ಹೋಗ್ತೀರಾ. ಈ ಮನುಷ್ಯ ನೋಡ್ರಿ, ಅದನ್ನ ನಾವು ಒಪ್ಪಲ್ಲ, ಅದು ಬೇರೆ ಅಂತ ನಾವು ಇದು ಹೇಳಲ್ಲ ನಾನು. ಬಟ್ ನಾವು ಹೇಳ್ತಿರೋದು ಏನಂತಂದ್ರೆ, ಇವರು ಇಲ್ಲೇ ಈ ನಾಗೇಂದ್ರ ಅವ್ರ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ನಿಂತಿದ್ದಾರೆ? ಒಂದು, ನಮ್ಮ ಮೂಲಗಳ ಪ್ರಕಾರ ಇದು ಇಲ್ಲಿ ಹೈಕಮಾಂಡ್ ಹಣ ಸಂದಾಯ ಆಗಿದೆ. ಆಮೇಲೆ ಇವೇನು ಬರ್ತಕ್ಕಂಥ ಜಾಗ, ದಿನಾಂಕ, ಸ್ಥಳ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದೀವಿ ಅಂತೇಳಿ ಅದೇ ನಿಗಮದ ಅಧಿಕಾರಿಗಳು ಮಂತ್ರಿ ಅವರ ಆದೇಶದ ಮೇಲೆಗೆ ಮಾಡಿದೀವಿ ಅಂತ ಚಂದ್ರಶೇಖರ್ ಆತ್ಮಹತ್ಯೆ ನೋಟಲ್ ಆಗಿರ್ತಕ್ಕಂಥದ್ದು, ಯಾರಿಗೆ ಎಷ್ಟು ಹಣ ಸಂದಾಯ ಮಾಡಿರ್ತಕ್ಕದ್ದು ಅಂತೇಳಿ ಅಧಿಕಾರಿಗಳು ಏನು ಇದನ್ನು ಸಾಕ್ಷಿ ನೋಡಿರ್ತಕ್ಕಂಥದ್ದು, ಇವನ್ನೆಲ್ಲ ಗಮನಿಸಿದ್ರೆ ನನಗನಿಸಿದ ಮಟ್ಟಿಗೆ ಇಲ್ಲೇ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಟ್ಟಿಲ್ಲ? ಯಾಕೆ ಅವ್ರು ನೋಡಿ ಬ್ಲಾಕ್ ಮೇಲ್ ಹೆಂಗ್ ಮಾಡ್ತಾರೆ? ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು ಅಂತಲೇ ನಾನು ಅವ್ರಿಗೆ ಕೇಳ್ತಿದ್ದೀನಿ, ಬ್ಲಾಕ್ ಮೇಲ್ ಅಂದ್ರೆ ಹೆಂಗ್ ಮಾಡ್ತಾರೆ, ಏನ್ ಕೊಡ್ಲಿ, ನೀವು ಕೌಂಟರ್ ಕೊಡ್ಬೇಕಂತ ಕೇಳಿಸ್ಕೊಳ್ಳಿ. ಸುಳ್ಳಿದ್ರೆ ಸುಳ್ಳು ಅಂತ ಹೇಳಿ ಹೆಂಗೆ ಬ್ಲಾಕ್ ಮೇಲ್ ಯಾಕೆ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರನ್ನ? ನಂಬರ್ ಒನ್ ಈಗ ನಾಗೇಂದ್ರ ಅವರು ಇಲ್ಲಿ ಇದು ಸಚಿವರಾಗಿರ್ತಕ್ಕಂಥ ನಿಟ್ಟಿನಲ್ಲಿ SIT ನಾಗೇಂದ್ರ ಅವ್ರನ್ನ ಇಲ್ಲಿವರೆಗೆ ನೋಟಿಸ್ ಕೊಟ್ಟು, ಅಂದ್ರೆ 40 ದಿನ ಈ ಕೇಸ್ ಮೊನ್ನೆ 40 ದಿನ ಆಯ್ತು, ಅಲ್ಲಿ ತನಕ ಯಾಕೆ ನೋಟಿಸ್ ಕೊಟ್ಟು ಇವ್ರಿಗೆ ಎನ್ಕ್ವೈರಿ ಮಾಡಿಲ್ಲ? ನಂಬರ್ ಒನ್. ನಂಬರ್ ಟು, ನಾಗೇಂದ್ರ ಅವ್ರಿಗೆ ಏನು ಆತ್ಮವಿಶ್ವಾಸ ಇದೆ ನನಗೆ SIT ಏನೂ ಮಾಡಲ್ಲ ಅಂತೇಳಿ ಆಂಟಿಸಿಪೇಟರಿ ಬೇಲೆ ಯಾಕೆ ತಗೊಂಡಿಲ್ಲ ಇಲ್ಲಿವರೆಗೂ? ಇದರಿಂದ ನಮಗೆ ಏನಾಗ್ತಿದೆ, ಇವ್ರ ಮೇಲೆ ಸಂಶಯ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಅಲ್ಲಿ ಇಡೀ ಏನಂತ ಆಸ್ ಪರ್ ದೇರ್ ಆಕ್ಟ್, ಏನ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಅಲ್ಲಿ ಸುಮಾರು ಕೋಟಿ ಹಣ ವರ್ಗಾವಣೆ ಆಗಿದೆ ಇರೋದು, ಮತ್ತು ಬೇರೆ ಬೇರೆ ಅಂತಾರಾಜ್ಯ ಇಶ್ಯೂ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಡೀ ಎನ್ಕ್ವೈರಿ ಆಗಿದೆ. ಇವ್ರಿಗೆ ಈಗ ಮುಳುಗು ನೀರು ಬಂದಿದೆ. ಆದ್ರಿಂದ ನಾವು ಹೇಳಕೊಟ್ಟಿರೋದು ಇಷ್ಟೇ, ಈ ಸರ್ಕಾರ ರಕ್ಷಣೆ ಮಾಡುತ್ತೆ. ಇವರು ಹೇಗೆ ಅಂತ ಕೇಳಿ ಹೇಳ್ತೀನಿ. ಸತ್ಯನಾರಾಯಣ ವರ್ಮಾನ್ ಅವ್ರನ್ನ ಇವ್ರು ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ಹೈದರಾಬಾದ್ ಏನು ಮೂಲಕ್ಕೆ ಅಮೌಂಟ್ ಹೋಗಿತ್ತು ಅಲ್ಲಿಂದ ಅವ್ರನ್ನ ಏನು ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ಅವರು ಒಂದು ಅಪೀಲ್ನ ಇಟ್ಟಿದ್ದಾರೆ. ಏನಂತಂದ್ರೆ, ನಾನು 164 ಸ್ಟೇಟ್ಮೆಂಟ್ನ ಜಡ್ಜ್ ಮುಂದೆ ಮಾಡಬೇಕು ಅಂತ. ಆ 164 ಸ್ಟೇಟ್ಮೆಂಟ್ನ ಮಾಡಲಿಕ್ಕೆ ಇದುವರೆಗೂ ಇವರು ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ನೋಡಿದಿರಿ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿರ್ಬೋದು ಅಥವಾ ಇನ್ನೊಬ್ರು ಪ್ರಕರಣದಲ್ಲಿರ್ಬೋದು, 164 ಸ್ಟೇಟ್ಮೆಂಟ್ನ ಪೊಲೀಸ್ನವರು ವಾಲಂಟರಿ ಮಾಡಿಸ್ತಾರೆ, ಆದ್ರೆ ಈ ಕೇಸಲ್ಲಿ ಮಾಡಿಸ್ತಾ ಇಲ್ಲ. ಯಾಕೆ? ಅಲ್ಲೇ ಇರೋದು ದುರುದ್ದೇಶ. ಇವರು ಸಚಿವರ, ಇವರ ಮುಖ್ಯಮಂತ್ರಿಗಳ ಅಥವಾ ಇವರ ಹೈಕಮಾಂಡ್ನ ಹೆಸರುಗಳನ್ನ ಬಾಯಿ ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಒಬ್ಬ ನಾಗೇಂದ್ರನ ನೀವು ರಾಜೀನಾಮೆ ತಗೊಂಡು ಏನು ಉದ್ದೇಶಕ್ಕೆ ಮೇಡಮ್? ಕಾರಣ ಏನ್ ಹೇಳಿ? ಇದುವರೆಗೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇಟ್ ಈಸ್ ಎ ಪ್ರೊಟೆಕ್ಷನ್ ಬೈ ದಿ ಗವರ್ನಮೆಂಟ್. ರಾಜೀನಾಮೆ ಕೊಡಬೇಕಾದ್ರೆ ಇಪ್ಪತ್ತಾರು ನಿಮಿಷ ಸತತವಾಗಿ ಮಾತಾಡಿದಿರಿ. ನಾನು ನೆನ್ನೆನೂ ಹೇಳಿದೆ, ಇವತ್ತು ಹೇಳ್ತಿದ್ದೀನಿ, ಸರ್ಕಾರದ ಬಳಿಯಲ್ಲಿ 40 ದಿನ ಸಮಯ ಇತ್ತು SIT ನೋಟಿಸ್ ಕೊಟ್ಟು ನಾಗೇಂದ್ರ ಅವರನ್ನ ವಿಚಾರಣೆ ಕರೆಸಲಿಕ್ಕೆ. ನಮ್ಮ ಹತ್ರ 40 ದಿನ ಅಲ್ಲ. ಪಬ್ಲಿಕ್ ಯೂತ್ ಸಮಿಟ್, ಭಾರತೀಯ ಯುವ ಶಕ್ತಿಯನ್ನ ಹೆಮ್ಮೆಯಿಂದ ಬಿಗಿದಪ್ಪಿಕೊಳ್ಳುವ ಸಮ್ಮೇಳನದ ಮೊದಲ ಆವೃತ್ತಿ. ಎಲ್ಲ ಕ್ಷೇತ್ರಗಳ ಯುವ ಐಕಾನ್ಗಳು ಮತ್ತು ಮೊದಲಿಗರು ಒಂದೆಡೆ ಸೇರಿ ಭವಿಷ್ಯದ ನಾಯಕರನ್ನ ಹುರಿದುಂಬಿಸುವ ಗಳಿಗೆ, ದೇಶದ ಯುವಕರನ್ನ ಬಡಿದೆಬ್ಬಿಸುವ ವಿವಿಧ ವಿಚಾರಗಳ ಬಗ್ಗೆ ಸಾಲು ಸಾಲು ಅದ್ಭುತ ವಾಗ್ಮಿಗಳ ಚಿಂತನ ಮಂಥನ. ರಿಪಬ್ಲಿಕ್ ಯೂತ್ ಸಮಿಟ್ 2024 ಗೆಲುವಿನತ್ತ ದೂರದೃಷ್ಟಿಗೆ ಟ್ಯೂನಿನ್ ಆಗಿರಿ. ಚರ್ಚೆ ಪ್ರಾರಂಭ ಮಾಡೋಣ, ಮುಂದುವರಿಸೋಣ ಚರ್ಚೆನ. ಇನ್ಫ್ಯಾಕ್ಟ್ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ, ಈ ಗುಜರಾತ್ ಮಾಡೆಲ್ ಅಂತ ಕೇಳಿ ಸಾಕಾಗಿತ್ತು. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಯಿಂದಾಗಿ ಕರ್ನಾಟಕ ಮಾಡೆಲ್, ಬೇರೆ ಬೇರೆ ಭಾಗದಲ್ಲಿ ಚುನಾವಣೆ ಆಗುವಾಗಲೂ ಕೂಡ ಕರ್ನಾಟಕ ಮಾಡೆಲ್. ಈಗ ಎಲ್ಲಿ ಹೋಗ್ತಿದೆ ಕರ್ನಾಟಕ ಮಾಡೆಲ್? ನಟರಾಜ್ ಗೌಡ್ರೆ.
ಇಲ್ಲ ನೋಡಿ, ಮೂಡ, ವಾಲ್ಮೀಕಿ. ಎರಡು ಭಾಗ ಇದೆ. ನೀವು ಅಭಿವೃದ್ಧಿ ಅಂತ ಬಂದಾಗ ಕರ್ನಾಟಕ ಮಾಡಲೇ ಇಡೀ ದೇಶಕ್ಕೆ ಇವನ್ ಮೋದಿಗೆ ಗ್ಯಾರಂಟಿ ಇದು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನೋಡೇನೆ. ಸೊ ಆ ರೀತಿಯ ಕರ್ನಾಟಕ ಮಾಡೆಲ್ ಅನ್ನೋದು ಅಭಿವೃದ್ಧಿ ಮಾಡೆಲ್ ಅದು ಇಡೀ ದೇಶದಲ್ಲಿ ಇಡೀ ದೇಶ ನಕಲು ಮಾಡಿದೆ, ಇಡೀ ದೇಶ ನಕಲು ಮಾಡ್ತಾ ಇದೆ, ನಕಲು ಮಾಡಬೇಕಾಗಿದೆ. ಅದು ಯಾಕಂದ್ರೆ ಸಾರ್ವತ್ರಿಕ ಮೂಲ ಆದಾಯದ ಕಾನ್ಸೆಪ್ಟ್ ಅಲ್ಲೇ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗ್ತಾ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಇದನ್ನು ಅನುಕರಣೆ ಮಾಡಿದ್ರೆ, ಮೋದಿ ಸರ್ಕಾರ ಕೂಡ ಅನುಕರಣೆ ಮಾಡಿದ್ರೆ ಸಂತೋಷದ ವಿಷಯ. ಆದರೆ ನೀವು ಮೂಢ ಹಗರಣ ಅಥವಾ ಬೇರೆ ಹೇಳ್ತಾ ಇರೋದು ಮೂಢ ಹಗರಣದ್ದು, ಅದನ್ನ ಹಗರಣ ಅಂತ ಹೇಳ್ತಾ ಇರೋದು, ಅದು ಸಿದ್ದರಾಮಯ್ಯನವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ. ಮನೆ ಸಿದ್ದರಾಮಯ್ಯನವರ ಕುಟುಂಬದವರ ಏನು ಜಮೀನಿತ್ತು 3 ಎಕರೆ 16 ಕುಂಟೆ, ಅವರು ಅದನ್ನ ಒತ್ತುವರಿ ಅಕ್ವೈರ್ ಮಾಡ್ಕೊಂಡಾಗ ಮೂಡಾದವರು ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಲೇಬೇಕು. ಒಂದ್ ನಿಮಿಷ, ಸರ್ಕಾರ ಕೊಡ್ಬೇಕಾದ್ರೆ ಮೂಡಾದವ್ರು ಕೊಡ್ಬೇಕು, ಕೊಟ್ಟಿದ್ದಾರೆ. ಪ್ರದೀಪ್ ಜಿ 10 ಸೆಕೆಂಡ್ ಕೊಡಿ. ನಟರಾಜ್ ಗೌಡ್ರೆ ಪ್ರದೀಪ್ ಸರ್, ನಾಳೆ ನಾನೊಂದು ಸೈಟ್ ತಗೊಳ್ಬೇಕು ಅಂದ್ರೆ, ಇಲ್ಲ ನೀವೇ ಸರ್, ನಟರಾಜ್ ಗೌಡ್ರೆ ನಾವೋ ಸೈಟ್ ತಗೊಳ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಸರ್? ಫಸ್ಟ್ ಏನ್ ಮಾಡ್ತೀವಿ ಸರ್? ಫಸ್ಟ್ ಜಾಗ ನೋಡ್ತೀವಲ್ಲ, ಹೋಗಿ ಆ ಜಾಗ ಏನು ಅಂತ ನೋಡ್ತೀವಲ್ಲ ಸರ್. ಮೂಡಾದ ಸೈಟ್ ಅನ್ನ ಈಗೇನ್ ಹಗರಣ ಅಂತ ಹೇಳಿ ಕರೆಸ್ಕೊಳ್ತಿದೀವಿ, ಆ ಜಾಗವನ್ನ ಖರೀದಿ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಿರೋ ಪ್ರಕಾರ ಸಿದ್ದರಾಮಯ್ಯ ಅವರ ಪತ್ನಿಯ ತಮ್ಮನೋ ಅಣ್ಣನೋ ನೋಡ್ಲೇ ಇಲ್ವಂತೆ. ಅಲ್ಲಿ ಏನು ಕೃಷಿ ಭೂಮಿ ಇದೆಯೋ ಲೇಔಟ್ ಆಗಿ ಬೈ ಮಿಸ್ಟೇಕ್ ಮೂಡಾದವ್ರು ಮಾಡ್ಬಿಟ್ಟಿದ್ದಾರೋ ನೋಡೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅದನ್ನ ಡಿನೋಟಿಫೈ ಮಾಡಿದ ಜಾಗವನ್ನ ಕೂಡ ಮತ್ತು ಅಲ್ಲಿ ಅಭಿವೃದ್ಧಿ ಪಡಿಸಿರೋದು ನಮಗ್ ಗೊತ್ತೇ ಆಗಿಲ್ಲ. ಪಾರ್ವತಮ್ಮನವರ ಸಹೋದರ ಹೋಗಿ ಇದು ಕೃಷಿ ಭೂಮಿ ಇದೆ, ಕೃಷಿ ಭೂಮಿ, ಇದನ್ನ ನಮ್ಗೆ ಕನ್ವರ್ಷನ್ ಮಾಡ್ಕೊಡಿ ವಸತಿಯಾಗಿ ಅಂತ ಹೇಳಿದಾಗ ಅಧಿಕಾರಿಗಳು ಕೂಡ ಹೋಗಿ ನೋಡ್ಲಿಲ್ಲ. ಅಂದ್ರೆ ಏನು 3.16 ಎಕರೆ ಜಾಗವನ್ನ ಖರೀದಿ ಮಾಡುವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಥವಾ ಜಾಗಕ್ಕೆ ಹೋಗದೆ ಇರೋ ರೀತಿಯಲ್ಲಿ ಖರೀದಿ ಮಾಡುವಷ್ಟು ನೋಡಿ. ಇನ್ನೊಂದು ಈಗ ಅದು 1998 ಅಲ್ಲಿ 1998ರಲ್ಲಿ ಯಾರು ಜವರಯ್ಯ ಅಂತಿತ್ತು, ನಂತರ ಅದರ ನಂತರ ಇವರು ತದನಂತರ ಇವರು ಪರ್ಚೇಸ್ ಮಾಡಿರೋದು ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ. ಅವ್ರು ಪರ್ಚೇಸ್ ಮಾಡಿ ಸಹೋದರಿ ಕೊಟ್ಟಿರಬೇಕಾದ್ರೆ ಅದು ಅವ್ರ ಜಮೀನು. ಅದು ನೀವು ಅದರೊಳಗೆ ಮೂಡ ಅಕ್ವೈರ್ ಮಾಡ್ಕೊಂಡಿದ್ರೆ ಕಾಂಪನ್ಸೇಷನ್ ಕೊಡುತ್ತೆ, ಅಕ್ವೈರ್ ಮಾಡಲ್ಲ ಅಂದ್ರೆ ಜಮೀನು ಬಿಡುತ್ತೆ. ಈಗ ಅವ್ರಿಗೆ ಕೇಳಿ, ಅದನ್ನ ಅವ್ರಿಗೀಗ ಕಾಂಪನ್ಸೇಷನ್ ಕೊಡ್ಬೇಕಾದ್ದು ಮೂಲ ಜವಾಬ್ದಾರಿ. ನೀವು ಇಲ್ಲೇ ಕೊಡಿ ಅಂತ ಏನ್ ಕೇಳಿಲ್ಲ. ಅವ್ರ ನಿಯಮಾನುಸಾರ ನಿಮ್ಗೆ 50-50 ಅನುಪಾತದಲ್ಲಿ ತಗೊಳ್ಳಿ ಜಮೀನು ಅಂತ ಕೊಡ್ತಾ ಇರ್ಬೇಕಾದ್ರೆ ಬಿಜೆಪಿ ಸರ್ಕಾರದಲ್ಲೇನೆ ಕಳೆದ 15 ವರ್ಷದಲ್ಲಿ 5 ಜನ ಮುಖ್ಯಮಂತ್ರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ವೀಕ್ಷಕರಿಗೆ ಕೊಟ್ಬಿಟ್ಟು ಮೂಡಾದಿಂದ ವಾಪಸ್ ಬರೋಣ. 2005ರಲ್ಲಿ ಸಿದ್ದರಾಮಯ್ಯ ಅವರ ಸಂಬಂಧಿ ಅಂದ್ರೆ ಪತ್ನಿಯವರ ತಮ್ಮನೋ ಅಣ್ಣನೋ ತೆಗೆದುಕೊಂಡಿರೋದು. ಅದಕ್ಕೆ ಮುಂಚೆನೆ ಡಿನೋಟಿಫೈ ಆಗಿ ಆ ಭೂಮಿ ಆಲ್ರೆಡಿ ಡೆವಲಪ್ ಆಗಿ ಎಲ್ಲ ಆಗಿ ಹೋಗಿತ್ತು. ಅಕ್ವೈರ್ ಮಾಡ್ಕೊಂಡಿದ್ದು, ಭೂಸ್ವಾಧೀನ ಪಡಿಸ್ಕೊಂಡಿದ್ದು ಸಿದ್ದರಾಮಯ್ಯ ಅವರ ಪತ್ನಿ ಕೈಗೆ ಬರಕ್ ಮುಂಚೆ ಎಲ್ಲ, ಅದಕ್ಕಿಂತ ಮುಂಚೆ ಮಿಸ್ಇನ್ಫಾರ್ಮೇಶನ್ ಆಚೆ ಹೋಗೋದು. ತಪ್ಪಾಗಿದೆ, ತಪ್ಪು ಮಾಹಿತಿ ವಾಲ್ಮೀಕಿ ನಿಗಮ ನಟರಾಜ್ ಗೌಡ್ರೆ ಪ್ರದೀಪ್ ಅವರೇ ಆಲ್ರೆಡಿ 3 ಸತಿ ಡಿಬೇಟ್ ಮಾಡಿದೀವಿ. ಪ್ರದೀಪ್ ಅವರೇ, ನಟರಾಜ್ ಗೌಡ್ರೆ ಆಲ್ರೆಡಿ 3 ಸತಿ ಡಿಬೇಟ್ ತಗೊಂಡಿದೀವಿ. ಮತ್ತೆ ಡೆಫಿನೆಟ್ಲಿ ಮೂಡಾ ವಿಚಾರ ಚರ್ಚೆಗೆ ಬರುತ್ತೆ, ಅವತ್ತಿಗೆ ಉಳಿಸ್ಕೊಳ್ಳಿ ವಿಷಯವನ್ನ. ಯಡಳಿ ಸರ್, ನಾಗೇಂದ್ರ ಅವರು ಕೂಡ ಆಯ್ಕೆ ಆಗಿರೋದು ಮೀಸಲು ಕ್ಷೇತ್ರದಿಂದ. ಏನ್ ಅಪೇಕ್ಷೆ ಮಾಡ್ತಾರೆ ಸರ್ ಆ ಜಾಗದ ಜನ? ತಮ್ಮ ಜನಪ್ರತಿನಿಧಿಗಳು ತಮ್ಮ ಉದ್ಧಾರಕ್ಕೆ ಅಂತ ಹೇಳಿ ಸರ್ಕಾರದ ಕಡೆ ಹೊಸದಾಗಿ ಏನು ಮಾಡೋದು ಬೇಡ ಸರ್. ಈಗ ಆಲ್ರೆಡಿ ಇರುವಂತಹ ಯೋಜನೆಗಳನ್ನ ನಮ್ಮವರೆಗೂ ತಲುಪಿಸ್ಲಿ. ಈಗ ಆಲ್ರೆಡಿ ನಮಗೆ ಅಂತ ಮೀಸಲಿರುವ ದುಡ್ಡನ್ನ ನಮ್ಮ ಮನೆ ಬಾಗಿಲಿಗೆ ತರಲಿ. ಇದನ್ನು ಮಾಡೋಕ್ ಕಷ್ಟನಾ? ಆ ರೀತಿಯಾದಂಥ ಆದರ್ಶವಾದ ಮೌಲ್ಯಾಧಾರಿತ ರಾಜಕಾರಣವನ್ನ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಅಪೇಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ನಾವು ಆರಿಸಿ ಬಂದಿದ್ದೇವೆ, ಅವರು ನಮಗೆ ಮತ ಹಾಕಿದ್ದಾರೆ, ಅವ್ರ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಬೇಕು ಅನ್ನೋದಿದೆಯಲ್ವಾ, ಅದು ಆದರ್ಶವಾದ, ಅದನ್ನು ಯಾರು ಮಾಡೋಕ್ಕೆ ಸಾಧ್ಯತೆಗಳಿಲ್ಲ. ಎಲ್ಲರೂ ಸಹ ತಮ್ಮದು
ತಮ್ಮ ಸ್ವಾರ್ಥ, ಆಮೇಲೆ ತಮ್ಮ ಪಕ್ಷ, ತಮ್ಮ ಸರ್ಕಾರ, ಆಮೇಲೆ ತಮ್ಮ ಸಮುದಾಯದಲ್ಲಿ ಪ್ರಬಲವಾಗಿರ್ತಕ್ಕಂಥವ್ರು ಯಾರು ಬೆನ್ನೆಲುಬೆ ನಿಂತಿದ್ದಾರೆ ಅವರು, ಇವುಗಳೆಲ್ಲವರನ್ನು ಗಮನ ಇಟ್ಟುಕೊಂಡೇ ಕೆಲಸ ಮಾಡ್ತಕ್ಕಂಥದ್ದನ್ನು ಮೊದಲಿಂದ ನಾವು ನೋಡ್ತಾ ಬಂದಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ಆಕಸ್ಮಿಕವಾಗಿ ಯಾರಾದರೂ ದೇವರಾಜ ಅರಸು ಅಂತ ಮಹಾತ್ಮರು ಬಂದು ನಮ್ಮ ಸಮುದಾಯಕ್ಕೋಸ್ಕರ ಮಾಡ್ತೀನಿ ಅನ್ನೋದು ಇತ್ತಂದ್ರೆ ಸರ್ ಅದು ನಾನು ಹೇಳ್ತೇನೆ, ನೀವು ಪಕ್ಷದ ವಕ್ತಾರರು, ಅದು ನೀವು ಹೇಳ್ತೀರಿ ಡೈವರ್ಟ್ ಸರ್. ಆಗುತ್ತೆ. ನಮ್ಮ ನೀವು ಕೊಟ್ಟ ಪಕ್ಷದ ಚೌಕಟ್ಟಿನ ಒಳಗಡೆ ನಾವು ವಕ್ತಾರರು ಮಾತಾಡೋಣಂತೆ. ಯಡಳಿ ಅವ್ರ ಸಮಯ ಮಾತಾಡಿ. ಯಡಳಿ ನಮ್ಮ ಅವ್ರ ಸಮಯ ಚೌಕಟ್ಟಿನ ಮಾತಾಡಿ. ಒಳಗಡೆ ಮಾತಾಡೋಣ, ಅದಕ್ಕೆ ಡಿಬೇಟ್ ಬೇರೆ ಇಟ್ಕೊಳ್ಳೋಣ. ಸೊ ಅವ್ರು ಇಟ್ಟರೆ ಮಾತಾಡೋಣಂತೆ. ಈಗ ಬಂದಿರತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಆಗಿರ್ತಕ್ಕಂಥ ಬಡ ಜನರು, ಬುಡಕಟ್ಟು ಜನರು, ಅವ್ರ ದುಡ್ಡನ್ನ ಇವರು ಯಾವ ರೀತಿಯಾಗಿ ನುಂಗಾಕಿದ್ದಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅನ್ನೋದ್ರ ಬಗ್ಗೆ ಇದು ಚರ್ಚೆ ಆಗಿದೆ. ಇದು ನೋಡಿ, ಇದು ಬಡವರ ದುಡ್ಡು ಶ್ರೀಮಂತರ ದುಡ್ಡು ಅಂತಲ್ಲ. ಇಲ್ಲಿ ಈ ಇಡೀ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಹೆಗ್ಗಣಗಳಿದ್ದಾವೆ. ಅವ್ರಿಗೆ ಬಡವರ ಮನೆಯದು ಅಥವಾ ಶ್ರೀಮಂತರ ಮನೆಯದು ಸರ್ಕಾರದ್ದು ಅಂತಿಲ್ಲ. ಎಲ್ಲೆಲ್ಲಿ ಸಿಗ್ತತೆ ಅಲ್ಲೆಲ್ಲ ಕಡೆಯೂ ಎಲ್ಲಾರ್ದು ಸೇರ್ಸಿ ಅಂತ ಹೇಳ್ತೀರಾ? ಕಿರಣ್ ಸರ್, ಎಲ್ಲಾರ್ದು ಸೇರ್ಸಿ ಅಂತ ದೊಡ್ಡ ದೊಡ್ಡ ಹೆಗ್ಗಣಗಳು ಇರ್ತಿದಾವಲ್ಲ